ಕನಕಗಿರಿಯಲ್ಲಿ ಸೇನಾ ಆಯ್ಕೆ ಪೂರ್ವ ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ. ಪಟ್ಟಣದ ಕೆಪಿಎಸ್ ಶಾಲೆಯ ಮೈದಾನದಲ್ಲಿ 2026-27ನೇ ಸಾಲಿನ ಸೇನಾ ಆಯ್ಕೆ ಪೂರ್ವ ತರಬೇತಿ ಕೇಂದ್ರದ 2ನೇ ಬ್ಯಾಚ್ಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಹಾಗೂ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಭಾನುವಾರ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಮಲ್ಲಯ್ಯ ಗೋಮರ್ಸಿ ಅವರು ವಹಿಸಿದರು. ನೀಲಯ ಪಾಲಕರಾದ ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಫಯೂಮ್ ಪಟೇಲ್, ರಕ್ಷಕ ದಳದ ಶರೀಫ್, ತರಬೇತುದಾರರಾದ ರವಿ ದೇಸಾಯಿ ಹಾಗೂ ರವಿ ತಾಳಿ, ತರಗತಿ ಶಿಕ್ಷಕರಾದ ಕುಮಾರ್ ದಸರಾ ಮತ್ತು ಹುಲಿಯ ಹೆದರ್, ನೀಲಯ ಮೇಲ್ವಿಚಾರಕರಾದ ಬಸಪ್ಪ ಬಡಿಗೇರ್, ಶಿಕ್ಷಕರಾದ ಕುಮಾರ್ ಶಿವಲೀಲಾ ಹಾಗೂ ಕುಮಾರ್ ವೆಂಕಟೇಶ್ ಬಿಳಗಡ್ಡೆ ಉಪಸ್ಥಿತರಿದ್ದರು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಸ್ತುತ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳು ಸೇರಿದಂತೆ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಈ ಕಾರ್ಯಕ್ರಮವು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ವರದಿಗಾರ ಗೌತಮ್ ಯಾದವ್, ಕನಕಗಿರಿ. ಕನಕಗಿರಿಯಲ್ಲಿರುವಂಥ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆಯ ಪ್ರಸ್ತುತ ನಿಲಯ ಮೇಲ್ವಿಚಾರಕರು ಇಂದು ಕನಕಗಿರಿ ಪಟ್ಟಣದ ಕೆಪಿಎಸ್ಸಿ ಶಾಲಾ ಮೈದಾನದಲ್ಲಿ ಸೈನ್ಯಕ್ಕೆ ಸೇರುವಂಥ ಅಥವಾ ಭಾರತೀಯ ಸೇನೆ ಮತ್ತು ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವಂಥ ಯುವಕರಿಗೆ ತರಬೇತಿ ನೀಡಲು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಅರ್ಹತೆ ಪಡೆಯಲು ಒಂದು ದೈಹಿಕ ತರಬೇತಿಯನ್ನು ನಡೆಸ್ತಾ ಇದ್ದಾರೆ. ಈ ಕನಕಗಿರಿಯಲ್ಲಿ ಈ ಬ್ಯಾಚು 3ನೇ ಬ್ಯಾಚು. ಈಗಾಗಲೇ 2 ಬ್ಯಾಚ್ಗಳು ಈಗಾಗಲೇ ತರಬೇತಿಯನ್ನು ಪಡೆದು ಹೊರಗಡೆ ಹೋಗ್ತಾ ಇದ್ದಾರೆ. ಪ್ರತಿ ಬ್ಯಾಚಿಗೆ 100 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ನೀಡುತ್ತೇವೆ. ಈ ಇಡೀ ಕರ್ನಾಟಕದಲ್ಲಿ ಕೇವಲ 5 ಶಾಲೆಗಳನ್ನು ಕರ್ನಾಟಕ ಸರ್ಕಾರ ಉಡುಪಿ, ಕಲಬುರಗಿ ಬಿಟ್ಟರೆ ಮಾನ್ಯ ಶಿವರಾಜ್ ತಂಗಡಿಗೆ ಸಾಹೇಬರವರು ಕೊಪ್ಪಳದ ಕನಕಗಿರಿಯಲ್ಲಿ ಇದನ್ನು ಪ್ರಾರಂಭ ಮಾಡಿರೋದು ಕನಕಗಿರಿ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲ ಸೇನೆಗೆ ಸೇರ ಬಯಸುವ ಯುವಕರಿಗೆ ಅತ್ಯಂತ ಖುಷಿಯ ವಿಚಾರ. ಇಂದು ನಾವು ಇಲ್ಲಿ ದೈಹಿಕ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ. 4 ತಿಂಗಳ ಕಾಲ ಅಗ್ನಿವೀರ, SSGD ಮುಂತಾದ ಭಾರತೀಯ ಸೇನೆ ಯೂನಿಫಾರ್ಮ್ ಸೇವೆಗಳಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ ದೈಹಿಕ ಮತ್ತು ಲಿಖಿತ ತರಬೇತಿಯನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿ ನೀಡೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದಾನೆ. ಹೀಗಾಗಿ ಸ್ಥಳೀಯ ಕನಕಗಿರಿ ಪಟ್ಟಣದ ಅಭ್ಯರ್ಥಿಗಳು ಹೆಚ್ಚು ಭಾಗವಹಿಸಿ ಇದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ಮಾತನಾಡಿದ್ದಾರೆ.